ಯಾರು ಅಪರಾಧಿಗಳಾಗಿದ್ರೋ ಇವತ್ತು ಅವರು ಹೀರೋಗಳು. ಮತ್ತು ಅಷ್ಟೇ ಯಾಕೆ ಒಬ್ಬ ಹೆಣ್ಣುಮಗಳ ಮೇಲೆ ಬಿಲ್ಕಿಸ್ ಬಾನು ಅನ್ನುವಂಥ ಒಂದು ಪಾಪ ಹೆಣ್ಮಗಳು 20-21 ವಯಸ್ಸು ಹೆಣ್ಮಗಳ ಆ ಸಮಯದಲ್ಲಿ ಆಕೆ ಮೇಲೆ ಆದಾಗ ಅತ್ಯಾಚಾರ ಆದಾಗ ಅವಳ ಮನೆತನ ಸಾವಿಗೆ ಅವಳ ಮಗುವಿನ ಸಾವಿಗೆ ಇಡೀ ಒಂದು ಭಯಂಕರವಾದ ಅದು ನೆನೆಸ್ಕೊಂಡ್ರೆ ಇವತ್ತು ಆಘಾತ ಅನಿಸ್ತದೆ. ಏನಪ್ಪ ಈ ದೇಶ ಎಲ್ಲಿದ್ದೀವಿ ನಾವು ಅಂತಾರೆ. ಅಂಥ ಒಬ್ಬ ಕೊಲೆಗಾರರಿಗೆ ನಾವು ಮಾನವೀಯ ಗ್ರೌಂಡ್ ಮೇಲೆ ಅವ್ರು ಹೊರಗೆ ಬಿಟ್ಟಿದ್ವಿ. ಮತ್ತೇನೋ ಬೆನ್ನು ಹತ್ತಿದ್ರು ಮತ್ತೆ ಒಳಗೆ ಹೋದ್ರೆ ಮತ್ತೆ ಅದು ಹೆಣ್ಮಗಳು ಜಜ್ಜಿದ್ದು ಅಂತೇಳಿ ಅಂತ ಒಂದು ಮನಸ್ಸು. ನಾಗರತ್ನ ಅವರು ಹೆಣ್ಮಗಳಿದ್ರು, ಕೆಲವು ಜನ ಹೆಣ್ಮಗಳು ಬೆನ್ನು ಹತ್ತಿದ್ದಾರೆ ಅಂತೇಳಿ. ಇದನ್ನು ನೋಡಿದಾಗ ಮತ್ತೊಂದು ಜನರಿಂದ ಆಯ್ಕೆ ಆದಂಥ ಸರ್ಕಾರ ರೀ ದೆಹಲಿ ಸರ್ಕಾರ, ಕೇಜ್ರಿವಾಲ್ರದು. ಆ ಸರ್ಕಾರ ಅದಕ್ಕೆ ಜನ ಅರೆಸ್ಟ್ ಆಡಳಿತ ಮಾಡಲಿ. ನಮ್ಮ ಮೋದಿಜಿಯವರಿಗೆ ನಮ್ಮ ಜನ ಯಾಕೆ ಅರೆಸ್ಟ್ ಕಳಿಸಿದಾರೆ? ಇವ್ರು ಏನು ಹೇಳ್ತಾರೆ ಮತ್ತು 2014 ಐ ವಿಲ್ ಗಿವ್ ದ ಗುಡ್ ಗವರ್ನೆನ್ಸ್ ಇಂಡಿಯಾ. ಯಾವುದಲ್ಲ ಏನೊಂದು ಮಾತು ಕೇಳಿ ಕಾವಾಗ್ತಿದ್ರು. ಗುಡ್ ಗವರ್ನೆನ್ಸ್, ಮ್ಯಾಕ್ಸಿಮಮ್ ಗವರ್ನೆನ್ಸ್, ಮಿನಿಮಮ್ ಗೌರ್ಮೆಂಟ್. ಹೌದಾದ್ರಿ ಇವತ್ತೆಲ್ಲದ್ರಿ ಗವರ್ನೆನ್ಸು. ಆ ಗವರ್ನೆನ್ಸ್ ಇದ್ದರೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿರ್ತದೆ. ಇನ್ನೂ ಒಂದು ನಿಮಗೆ ಉದಾಹರಣೆ ಕೊಡುವಂಥದ್ದು ಏನಪ್ಪ ಅಂದ್ರೆ, ಇವರು ಬರೋ ಮುಂದೆ ಪ್ರತಿಯೊಬ್ಬ ಇಲ್ಲಿಯ ಬಡವಾಗ ಬ್ಲ್ಯಾಕ್ ಮನಿ ಪ್ರತಿಯೊಬ್ಬ 15 ಲಕ್ಷ ಅಂತ ಕೊಡ್ತೀನಿ ವಿದೇಶದಿಂದ ಅಂತ ಹೇಳಿದ್ರು. ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ. ಯಾಕೆ ಸಾಧ್ಯ ಆಗಲಿಲ್ಲ? ಇನ್ನೊಂದು ಮಾತು ನಿಮಗೆ ಹೇಳುವಂಥದ್ದು, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ನಾನು ಪ್ರತಿ ಈ ನಮ್ಮ ಇಂಡಿಯಾದಲ್ಲಿ ಪ್ರತಿ ವರ್ಷಕ್ಕೆ ಅಂತಿದ್ರೆ. ಇವತ್ತು ಎಷ್ಟು ಕೋಟಿ ಆಗ್ತದೆ ಜನ ಉದ್ಯೋಗದಲ್ಲಿ? 20 ಕೋಟಿಗೆ ಮೇಲ್ಪಟ್ಟು ಆಗ್ತಿದ್ರು. ಅಂದಾಗ ಆ 20 ಕೋಟಿ ಜನಕ್ಕೆಲ್ಲ ಇವರು ನಿಜವಾಗಿ ವಿಷ್ಣುವಿನ ಅವತಾರ ಆಗ್ತಿದ್ರು. ಇವತ್ತು ಯಾರೋ ಚಂಪತರಾಗಿ ವಿಷ್ಣು ಮಾಡೋಕ್ಕೆ ಹೋಗುವಂಥ ಪ್ರಯತ್ನ ಬರ್ತಿರಲಿಲ್ಲ. ಯಾಕಂದ್ರೆ ನೋಡ್ರಿ, ಒಂಥರ ನಡ್ಕೋಬೇಕು. ಒಬ್ಬ ಹೆಣ್ಣು ಮಗು ಒಬ್ಬ ಗಂಡಿನ ಹಿಂದೆ ಬೆನ್ನತ್ತದ ಕಾರಣ ನನಗೆ ಹೊಟ್ಟೆ ಹಾಕ್ತಾನಂತಲ್ಲ, ಬದುಕು ನೀಡ್ತಾನಂತಾರೆ. ಹಂಗೆ ಇವ್ರು ಬದುಕು ನೀಡಿದ್ರೆ ಅವ್ರು ಹೊಟ್ಟೆ ಹಾಕುವಂಥದ್ದು, ಬದುಕು ನೀಡುವಂಥದ್ದು, ಮನೆ ನೀಡುವಂಥದ್ದು. ಇವರು ಇನ್ನೊಂದು ಹೇಳಿದರು, ಇಡೀ ಎಲ್ಲರಿಗೂ ಬಡವರಿಗೆ ಮನೆ ಕಟ್ಟಿಸಿ ಕೊಡ್ತೀನಿ ಅಂತೇಳಿ. ಎಲ್ಲರೂ ಕೊಟ್ಟಿದ್ದಾರೆ. ಒಂದು 10 ಕೋಟಿ 20 ಕೋಟಿ ಅಂತಾರೆ ಇವತ್ತು. ಅದು ಹೋಗಿ ಅದನ್ನ ಅದು ಸಂಶೋಧನೆ ಆಗ್ಬೇಕಾದ, ಎನ್ಕ್ವೈರಿ ಆಗ್ಬೇಕಾದ, ನಿಜವಾಗಿ ಅಷ್ಟಾಗಿದ್ದಾವ ಅಂತ. ಅದನ್ನು ವಿರೋಧ ಪಕ್ಷದ ಮಾಡಬೇಕು. ಅದನ್ನು ಬರೀ ಹೇಳೋದಲ್ಲ, ಇಲ್ಲಿವರೆಗೆ ಅವರು ಮಾಡ್ತಾನೂ ಇಲ್ಲ. ಅಂದರೆ ಇದೆಲ್ಲ ಏನು ತೋರಿಸೋದಪ್ಪ ಅಂತಂದ್ರೆ, ಮೋದಿಜಿಯವರು 2024 ಬಂದರೆ ಇಲ್ಲಿ ಚುನಾವಣೆ ಆಗೋದಿಲ್ಲ ಅಂತ. ಯಾಕಂತಂದ್ರೆ ಈಗಂತೂ ಇದಕ್ಕೆ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ನಮ್ಮ ಮೋದಿಜಿಯವರು ಎದೆದಕ್ಕೆ ಉತ್ತರ. ಈಗ ನೋಡ್ರಿ, ಎಷ್ಟು ಉದ್ಯೋಗ ಸಿಕ್ಕು ನಮಗೆ, ಎಷ್ಟು ಕೊಟ್ರಿ, ಒಂದು 20 ಕೋಟಿಗಳು ಅಂದರೆ ಗಪ್ ಮೌನ ಆಗಿಬಿಡ್ತಾರೆ. ಅದ್ರ ಜೊತೆ ಬೆಲೆ ಏರಿಕೆ ಬಗ್ಗೆ ಅದು ಮಾತಾಡುವುದಿಲ್ಲ. ಇದು ನಿಜವಾಗಿಯೂ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ, ದೆಹಲಿ ಗೌರ್ಮೆಂಟ್ ನಿಮ್ಗೆ ಹೇಳ್ತಾರೆ, ಉದಾಹರಣೆ ಕೊಟ್ಟೆ ನಿಮಗೆ. ದೆಹಲಿ ಗೌರ್ಮೆಂಟ್ ಜನರಿಂದ ಹಾಕಿದ್ದು, ಅಲ್ಲಿ ದೆಹಲಿ ಜನರಿಂದ, ದೆಹಲಿ ಜನರ ಅಭಿಪ್ರಾಯವನ್ನು ಅವರು ಮತವನ್ನು ಬದಲು ಮಾಡಿ ಇಡೀ ದೇಶದ ಮತ ಹಾಕಿದವ್ರ ಕಡೆ ತೆಗೆದುಕೊಂಡ ಅದು ತಾವು ಮೆಜಾರಿಟಿ ಇದ್ದಾರೆ ಲೋಕಸಭಾದಲ್ಲಿ. ಅಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡಿ ಅವ್ರ ಅಧಿಕಾರಕ್ಕೆ ಕಸದ ಅಲ್ಲಿಯ ಉಪ ರಾಜ್ಯಪಾಲರಿಗೆ ಕೊಟ್ಟರು. ಇದ್ಯಾವ ಡೆಮೋಕ್ರಸಿ ರೀ? ಇದಕ್ಕೆ ಡೆಮೋಕ್ರಸಿ ಅಂತಾರ ಅನ್ನೋದೇನು? ರಾಜ್ಯ ಅದಕ್ಕೆ ಎಲೆಕ್ಷನ್ ನಡೆಸೋ ಅವಶ್ಯಕತೆ ಇಲ್ಲ. ಯಾಕೆ ಅದಕ್ಕೆ 20 ಗೆದ್ರೆ ಅಂದ್ರೆ ಅವ್ರು ಎಲೆಕ್ಷನ್ ಮಾಡೋದಿಲ್ಲ ಅನ್ನೋ ಮಾತಿಗೆ ಬಂದಿದ್ದಾರೆ. ಮತ್ತು ಇಲ್ಲಿ ಒಂದು ಪಾರ್ಟಿ ಸಿಸ್ಟಮ್ ಆಗ್ತದೆ ಅನ್ನುವಂಥ ಅವ್ರ ಅಭಿಪ್ರಾಯ ಇದೆ. ಭಾಳ ಜನರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದು ಖರ್ಗೆ ಅವ್ರು ಹೇಳಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲೇ ನಮ್ಮಲ್ಲಿ ಕನ್ನಡದ ಗಾದೆ ಮಾತದ ಏನಪ್ಪ ಅಂದ್ರೆ, ಬೆಕ್ಕಿನ ಕನಸಲ್ಲಿ ಇಲಿ. ಹಂಗೆ ಈ ಖರ್ಗೆ ಅವ್ರ ಕನಸಲ್ಲಿ ಅನ್ನಿಸ್ತದೆ